ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ಪ್ರಿವ್ಯೂ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಫಾರ್ ದ ಫಸ್ಟ್ ಟೈಮ್ ಈ IPLನ ಮೊದಲ ಅವೇ ಗೇಮ್ RCBಗೆ. ಯಾಕಂದರೆ RCB 2-2 ಮ್ಯಾಚ್ ಗೆದ್ದಿದೆ, RR 3-3 ಗೆದ್ದಿದೆ. ಅವ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. RCB ಏನು ಹೋಮ್ ಮ್ಯಾಚ್ ಇತ್ತು, SRH ಅಗೇನ್ಸ್ಟ್ CSK ಅಗೇನ್ಸ್ಟ್ 2 ಮ್ಯಾಚನ್ನು ಭರ್ಜರಿಯಾಗಿ RCB ಗೆದ್ದಿದ್ರು. ಈಗ ಅವೇ ಗೇಮ್ ಶುರುವಾಗ್ತದೆ. ಗುವಾಹಟಿಯಲ್ಲಿ ನಡೀತಾ ಇರೋದು ರಾಜಸ್ಥಾನಿನ ಅದು 2ನೇ ಹೋಮ್. ಎಸ್, ನಮಗೆ ಎನಿವೇಸ್ ಅವೇ ಹೋಮ್. ಸೊ ಅವೇಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬರ್ತದೆ ಲಾಸ್ಟ್ ಇಯರ್ IPL ಯಾರು ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ RCB ಐ ಥಿಂಕ್ ಅವೇ ಗೇಮ್ ಎಲ್ಲ ಕೂಡ ಗೆದ್ದಿದ್ರು. ಹೋಮ್ ಗೇಮಲ್ಲಿ ಫಸ್ಟ್ 3-4 ಮ್ಯಾಚು ಅಂದರೆ ಮನೆಗೆ ಬರೋದು ಸೋಲೋದು, ಹೊರಗಡೆ ಹೋಗೋದು ಗೆಲ್ಲೋದು, ಆ ಥರ ಆಗಿತ್ತು. ಈಗ ಅವೇ ಅಂತಂದರೆ RCBಗೆ ಭಾರಿ ಖುಷಿಯಾಗಿರ್ಬೋದು. ಬಟ್ ಎನಿವೇಸ್ ನಾವು ಈಗ ಹೋಮಲ್ಲಿ ಸಹ ಗೆದ್ದಿದ್ದೇವೆ ಈ ಸೀಸನ್ನು. ಸೊ ಅದೇ ಒಂದು ಸ್ಥಿರತೆ, ಕನ್ಸಿಸ್ಟೆನ್ಸಿ, ಆ ಒಂದು ಡಾಮಿನೇಟಿಂಗ್ ಗೇಮು ಅವೇ ಗೇಮಲ್ಲಿ ಸಹ ಬರಲಿ ಅಂತ RCB ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ರಾಜಸ್ಥಾನ ಬಗ್ಗೆ ಎಂತ ಅಂತ ಮಾತಾಡೋದಣ್ಣ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು ಈ ಥರ ಎಲ್ಲ ಆಡ್ತಾರೆ, ಭಯಂಕರ ಚಚ್ತಾರೆ ಹಾಗೆ ಹೀಗೆ ಅಂತ. 3-3 ಮ್ಯಾಚ್ ಗೆದ್ದಿದ್ದಾರೆ. ಗೆದ್ದಿರುವಂತಹ ರೀತಿ ನೋಡಿ, ಫಸ್ಟ್ ಮ್ಯಾಚ್ ಏನು CSKನ ಜಸ್ಟ್ 127ಗೆ ಆಲ್ ಔಟ್ ಮಾಡಿದಂತಹ ರೀತಿ ಆಗಿರ್ಬೋದು ರಾಜಸ್ಥಾನ. ಆ್ಯಂಡ್ ಚೇಸಿಂಗಲ್ಲಿ ಅವ್ರನ್ನೂ ಹೊಡೆದು ಬೀಸಾಕಿದ್ರು. ನೆಕ್ಸ್ಟ್ GT ಅಗೇನ್ಸ್ಟ್ 2 ಓವರಿಗೆ 15 ರನ್ನನ್ನು ಡಿಫೆಂಡ್ ಮಾಡಿದಂತಹ ರೀತಿ, ಆರ್ಚರ್ ಮತ್ತು ತುಷಾರ್ ದೇಶಪಾಂಡೆ ಅವರು ಡಿಫೆಂಡ್ ಮಾಡಿದಂಥ ರೀತಿ. ಮತ್ತು 3ನೇ ಮ್ಯಾಚ್ ಮುಂಬೈ ಇದು ಅಗೇನ್ಸ್ಟ್ ಏನು ರೈನ್ ಎಫೆಕ್ಟೆಡ್ ಮ್ಯಾಚ್ ಏನಿತ್ತು, 11 ಓವರಿಗೆ 150 ರನ್ ಚಚ್ಚಿದ್ದು. ಮತ್ತು ಮುಂಬೈ ಅವರು ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ 11 ಓವರಲ್ಲಿ 9 ವಿಕೆಟ್ ಮುಂಬೈ ತೆಗೆದದ್ದು. ಸೊ ಮೊಮೆಂಟಮ್ ಯಾರ ಕಡೆಗೆ ಉಂಟು? ಮೊಮೆಂಟಮ್ 2 ಟೀಮ್ ಕಡೆಗೆ ಉಂಟು. ಯಾಕಂತಂದರೆ ಒಂದು ರಾಜಸ್ಥಾನ್, ಇದು ನಾನೀಗ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ RCBದು ನೋಡಿ, RCB ನಮ್ದು ಐ ಥಿಂಕ್ ಹೋಗಿದ್ದೆ 3-4 ವಿಕೆಟ್. ಬ್ಯಾಟಿಂಗ್ಗೆ ಸಿಗ್ತಾ ಇಲ್ಲ. ರೊಮಾರಿಯೋ ಶಫಲ್ಡ್ಗೆ ಇನ್ನೂ ಕೂಡ ಬ್ಯಾಟಿಂಗ್ ಸಿಕ್ಕಿಲ್ಲ. ಜಿತೇಶ್ ಶರ್ಮಾ ಅವರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಕೃಣಾಲ್ ಪಾಂಡ್ಯ ಅವರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಅಂದರೆ ಯಾವ ರೇಂಜಿಗೆ ನಮ್ಮದು ಟಾಪ್ ಆ್ಯಂಡ್ ಮಿಡ್ಲ್ ಆರ್ಡರ್ ಯಾವ ರೇಂಜಿಗೆ ಕ್ಲಿಕ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಸಾಲ್ಟ್, ವಿರಾಟ್ ಕೊಹ್ಲಿ, ಪಡಿಕಲ್, ರಜತ್ ಪಟಿದಾರ್ ಮತ್ತು ಟಿಮ್ ಡೇವಿಡ್ ಈ 5 ಜನ ಸೇರಿಕೊಂಡು 2 ಮ್ಯಾಚಲ್ಲಿ ಚಚ್ಚಿದ್ದಾರೆ. ಲಿಟ್ರಲಿ ಚಚ್ಚಿದ್ದಾರೆ. SRH ಅಗೇನ್ಸ್ಟ್ 15.1 ಓವರ್ಸಲ್ಲೇ 200+ ಸ್ಕೋರನ್ನು ಚೇಸ್ ಮಾಡಿದಂಥ ರೀತಿ. ಆ್ಯಂಡ್ ಇನ್ನೊಂದು CSK ಅಗೇನ್ಸ್ಟ್ ಈ ಒಂದು IPLಲ್ಲಿ ಹೈಯೆಸ್ಟ್ ಟೋಟಲ್ ಸದ್ಯಕ್ಕೆ RCB ಪಾಲಾಗಿದೆ. 20 ಓವರಿಗೆ 250 ರನ್ ಚಚ್ಚಿದಂಥ ರೀತಿ. ಸೊ ಬ್ಯಾಟಿಂಗ್ ಬಗ್ಗೆ ಏನು ಕೂಡ ಟೆನ್ಷನ್ ಮಾಡಬೇಕಂತಿಲ್ಲ. ಆ್ಯಂಡ್ ಟೆನ್ಷನ್ ಮಾಡಬೇಕಾದದ್ದು ಕೂಡ ಅದೇ. ಯಾಕೆಂತಂದರೆ ಉಳಿದವರಿಗೆ ಮ್ಯಾಚ್ ಪ್ರಾಕ್ಟೀಸ್ ಸಿಗಲಿಲ್ಲಲ್ಲ ಅಣ್ಣ ಬ್ಯಾಟಿಂಗಲ್ಲಿ ಅಂತ. ಹೋಪ್ಫುಲಿ ಎಲ್ಲರೂ ಸಹ ಟೀಮ್ ಆಗೇ ಆಡಿ, ಅಂದರೆ ಟಾಪ್ ಆರ್ಡರ್ ಫೇಲ್ ಆಗೋದು ಬೇಡ, ಹಾಗೆಲ್ಲ ಆಗೋದು ಬೇಡ. ಬಟ್ ಸ್ಟಿಲ್ ಒಂದು ನಮ್ಮ ಮನಸ್ಸಲ್ಲಿ ಒಂದು ಓಡ್ತಾ ಇರ್ತದಲ್ಲ, ಅಯ್ಯೋ ಇವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ ಮಾರೆ, ಮತ್ತು ಏನು ಮಸ್ಟ್ ಆ್ಯಂಡ್ ಶುಡ್ ವಿನ್ ಮ್ಯಾಚಲ್ಲಿ ಕೈ ಕೊಟ್ಟರೆ ಇವರಿಗೆ ಬ್ಯಾಟಿಂಗ್ ಸಿಗದೆ ಸಡನ್ನಾಗಿ ಸಿಕ್ಕಿದ್ರೆ ಅಂತ. ಹಾಗೆಲ್ಲ ಆಗದೇ ಇರಲಿ. ಮತ್ತು ಟೀಮಲ್ಲಿ ಏನಾದ್ರು ಚೇಂಜ್ ಆಗ್ತದೆ, 2 ಟೀಮಲ್ಲಿ ಸಹ ಯಾವುದೇ ಬದಲಾವಣೆ ಆಗೋದಿಲ್ಲ, ಆಗಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ವಿನ್ನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗಬೇಕಲ್ಲಣ್ಣ. ಹೇಸಲ್ವುಡ್ ಇನ್ನೂ ಕೂಡ ಅಂದರೆ ಈಸ್ ನಾಟ್ ರೆಡಿ ಟು ಪ್ಲೇ, ಅಥವಾ ಹಿ ಈಸ್ ನಾಟ್ ಫಿಟ್ ಇನಫ್ ಟು ಪ್ಲೇ. ಸೊ ಆದ್ದರಿಂದ ಡಫಿ ಅವರು ಇದ್ದೇ ಇರ್ತಾರೆ. ಅದೇ ಟೀಮ್ ಅಭಿನಂದನ್ ಸಿಂಗನ್ನು ಆಡಿಸ್ಬೇಕಾ ಬೇಡ, ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗೆ ಗೊತ್ತಿಲ್ಲ, ಮಂಗೇಶ್ ಯಾದವ್ಕಿಂತ ಮೇ ಬಿ ಅಭಿನಂದನ್ ಸಿಂಗ್ ನೆಟ್ಸಲ್ಲಿ ಅವರಕ್ಕಿಂತ ವಾವ್ ಅಂತ ಅನ್ನಿಸ್ತಾ ಇರ್ಬೋದು RCB ಮ್ಯಾನೇಜ್ಮೆಂಟಿಗೆ. ಇಲ್ಲದ್ರೆ ಸುಮ್ಮನೆ ಮಂಗೇಶ್ ಯಾದವ್ ಅವ್ರನ್ನ ಕೂರಿಸ್ಲಿಕ್ಕೆ ಏನು ಹುಚ್ಚಿಡ್ದಿದ. ಸೊ ಅಭಿನಂದನ್ ಸಿಂಗ್ ಮೋರ್ ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇರ್ಬೋದು ನೆಟ್ಸಲ್ಲಿ. ಸೊ ಆದ್ದರಿಂದ ಆಡಿಸ್ತಿದಾರ ಅಂತ. ಬಟ್ ಮ್ಯಾಚಲ್ಲಿ ಅಟ್ಲೀಸ್ಟ್ ನಮ್ಮ RCBಯಲ್ಲಿ ಸ್ವಲ್ಪ ವೀಕ್ ಲಿಂಕ್ ಯಾರು ಅಂತಂದರೆ ಮೇ ಬಿ ಅಭಿನಂದನ್ ಸಿಂಗ್ ಆ್ಯಸ್ ಆಫ್ ನೌ. ಬಟ್ ನಮ್ಮ ರೊಮಾರಿಯೋ ಶಫಲ್ಡನ್ನ 2 ಮ್ಯಾಚಲ್ಲಿ ಕೂಡ ಬೌಲಿಂಗಲ್ಲಿ ಓಹೋಯಪ್ಪ ಒಂಥರ ರನ್ ಮೆಷಿನ್ ಆಗಿದ್ದಾರೆ. ಬಟ್ ನಮ್ಮ ಬ್ಯಾಟಿಂಗ್ ಕ್ಲಿಕ್ ಆಗ್ತಾ ಇರೋದ್ರಿಂದಾಗಿ ಸೊ ರೊಮಾರಿಯೋ ಶಫಲ್ಡ್ ಅವರು ಅಷ್ಟು ರನ್ ಬಿಟ್ಟು ಕೊಟ್ಟರು ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಲ್ಲ. ಬಟ್ ಅಗೈನ್ ನಾ ಏನು ಹೇಳೋದು ಅಂತಂದರೆ ಆ್ಯಸ್ ಅ ಟೀಮೇ ಚೆಂದ ಪರ್ಫಾರ್ಮ್ ಮಾಡಲಿ. ಇವತ್ತು ನನ್ನ ನಿರೀಕ್ಷೆ ಏನಂತಂದ್ರೆ, ಒಂದು ಮಳೆ ಬರೋದಿರಲಿ. ಗುವಾಹಟಿಯಲ್ಲಿ ಲಾಸ್ಟ್ ಮ್ಯಾಚ್ ನೋಡಿ, ಮುಂಬೈ ಅಗೇನ್ಸ್ಟು ಮಳೆ ಎಲ್ಲ ಬಂದದ್ದು ನೆನಪುಂಟು. ಆ ಥರ ಆಗದೆ ಇರಲಿ. ಪ್ರಾಪರ್ 20 ಓವರ್ಸ್ ಮ್ಯಾಚ್ ಆಗಲಿ, 20+20 40 ಓವರ್ಸ್ ಮ್ಯಾಚ್ ಆಗಲಿ. ಮೋರ್ ದೆನ್ ಎನಿಥಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡೋದು ರನ್ ಪ್ರವಾಹ. ನನ್ನ ನಿರೀಕ್ಷೆ ಏನಂತಂದ್ರೆ ರನ್ ಪ್ರವಾಹ. ಇವತ್ತು ಸಾರಿ ರನ್ ಹರಿದು ಬರ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರೆಡಿಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಐ ವಿಶ್ RCB ವಿನ್ ದಿಸ್ ಮ್ಯಾಚ್. ಇವತ್ತೇನು ಅಂತಂದರೆ, ಇವತ್ತು ಯಾವ ಟೀಮ್ ಸೋಲ್ತದೆ ಅವರಿಗೆ ಮೊದಲ ಸೋಲಾಗಿರ್ತದೆ. ಸೋಲೇ ಕಂಡದವರ ಮ್ಯಾಚ್ ಇದು.
ಯಾಕಂದರೆ RCB ಕೂಡ ಸೋಲು ಕಾಣಲಿಲ್ಲ, RR ಕೂಡ ಸೋಲು ಕಾಣಲಿಲ್ಲ. ಇವತ್ತು ಯಾರೋ ಒಬ್ಬರಿಗೆ ಸೋಲು ಖಚಿತ. ಯಾವ ಟೀಮ್ ವಿನ್ ಆಗ್ಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೈನ್ ಐ ಹೋಪ್ RCB ವಿನ್ಸ್ ದಿಸ್ ಗೇಮ್. ಮ್ಯಾಚ್ ಆದಮೇಲೆ ಸಿಗುವ. ನಮಸ್ಕಾರ.